Greetings in the name of Jesus Christ. ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ಸಹ ನಾನು ಅಭಿನಂದಿಸುತ್ತೇನೆ. Welcome to this Kannada Sunday service of Ebenezer Ministries. ಈ ಎಬೆನೆಜ್ ಮಿನಿಸ್ಟ್ರಿಯ ಒಂದು ಭಾನುವಾರ ಆರಾಧನಾ ಕೂಟಕ್ಕೆ ನಿಮ್ಮೆಲ್ಲರನ್ನು ಸಹ ನಾನು ಸ್ವಾಗತಿಸುತ್ತೇನೆ. For today's meditation, let us turn to the Gospel according to Saint Matthew, chapter 21, verses 12 to 14. ಈ ದಿನ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋದಕ್ಕೆ ತೆಗೆದುಕೊಳ್ಳೋಣ. ಮತ್ತಾಯನ ಸುವಾರ್ತೆ 21ನೇ ಅಧ್ಯಾಯ 12ನೇ ವಚನದಿಂದ 15ನೇ ವಚನ ತನಕ ನೋಡಿಕೊಳ್ಳೋಣ. Then Jesus went into the temple of God and drove out all those who bought and sold in the temple and overturned the tables of the money changers and the seats of those who sold doves. ಬಳಿಕ ಯೇಸು ದೇವಾಲಯಕ್ಕೆ ಹೋಗಿ ಅದರಲ್ಲಿ ಮಾರುವ ಕೊಳ್ಳುವ ಎಲ್ಲರನ್ನು ಹೊರಡಿಸಿ ಬಿಟ್ಟು ಚೀನಿವಾರರ ಮೇಜುಗಳನ್ನು ಪಾರಿವಾಳಗಳು ಮಾರುವವರ ಕಾಲ್ಮಣೆಗಳನ್ನು ಕೆಡವಿ ಅವರಿಗೆ, And he said to them, "It is written, my house shall be called a house of prayer, but you have made it a den of thieves." ನನ್ನ ಆಲಯವು ಪ್ರಾರ್ಥನಾ ಆಲಯವೆನಿಸಿಕೊಳ್ಳುವುದು ಎಂದು ಬರೆದಿದೆ, ಆದರೆ ನೀವು ಅದನ್ನು ಕಳ್ಳರ ಗವಿ ಮಾಡುತ್ತೀರಿ ಎಂದು ಹೇಳಿದನು. Then the blind and the lame came to him in the temple, and he healed them. ಆಗ ಕುರುಡರು ಕುಂಟರು ದೇವಾಲಯದಲ್ಲಿ ಆತನ ಬಳಿಗೆ ಬರಲು ಅವರನ್ನು ಸ್ವಸ್ಥ ಮಾಡಿದನು. But when the chief priests and scribes saw the wonderful things that he did, and the children crying out in the temple and saying, "Hosanna to the Son of David," they were indignant. ಆದರೆ ಮಹಾಯಾಜಕರು ಶಾಸ್ತ್ರಿಗಳು ಆತನು ಮಾಡಿದ ಆಶ್ಚರ್ಯಕರವಾದ ಕಾರ್ಯಗಳನ್ನು ದಾವೀದನ ಕುಮಾರನಿಗೆ ಜಯವೆಂದು ದೇವಾಲಯದಲ್ಲಿ ಕೂಗುತ್ತಿರುವ ಹುಡುಗರನ್ನು ನೋಡಿ ಸಿಟ್ಟುಗೊಂಡು ಆತನಿಗೆ, Jesus went into the temple. ಯೇಸು ದೇವಾಲಯಕ್ಕೆ ಹೋಗಿ, It was the time of festival. ಅದು ಒಂದು ಹಬ್ಬದ ದಿನವಾಗಿತ್ತು. And Jesus saw lakhs of lambs and people gathered there. ಅಲ್ಲಿ ಲಕ್ಷಾನುಗಟ್ಟಲೆ ಜನಗಳು ಆ ಜನ ಗುಂಪುಗೂಡಿ ಸೇರಿ ಬಂದಿರುವುದನ್ನ ನಾವು ನೋಡುತ್ತೇವೆ. It was like a marketplace. ಅದನ್ನ ಒಂದು ವ್ಯಾಪಾರ ಸ್ಥಳವಾಗಿ ಮಾರ್ಪಡಿಸಿದ್ರು. Jesus saw people buying and selling in the temple. ದೇವಾಲಯದಲ್ಲಿ ಮಾರುವವರು ಮತ್ತು ಕೊಳ್ಳುವವರು ಇರುವುದನ್ನ ನಾವು ನೋಡ್ತೇವೆ. So there were money changers. ಆ ಸ್ಥಳದಲ್ಲಿ ಆ ಒಂದು ಚೀನಿವಾರರು ಇದ್ರು. And there were doves. ಪಾರಿವಾಳಗಳನ್ನು ಮಾರುವವರು ಸಹ ಇದ್ರು. And lambs. ಅಲ್ಲಿ ಕುರಿಗಳು ಸಹ ಇದ್ವು. So those who came there for sacrifice can purchase doves and lamb. ನಾವು ಅಲ್ಲಿ ನೋಡಬೇಕಾದ್ರೆ ಈ ಒಂದು ಯಾರೆಲ್ಲ ಸ್ಥಳಕ್ಕೆ ಬರ್ತಾರೋ ಅಲ್ಲಿ ಪಾರಿವಾಳವನ್ನು ಕೊಂಡುಕೊಳ್ತಿದ್ರು. ಅದೇ ರೀತಿ ಅಲ್ಲಿ ಬರುವಂತವರು ಆ ಒಂದು ಕುರಿಯನ್ನು ಸಹ ಕೊಂಡುಕೊಳ್ತಾ ಇದ್ರು. The traders were making enormous profit in their transactions. ಅಲ್ಲಿ ಪ್ರತಿದಿನ ವಹಿವಾಟುಗಳು ನಡೀತಾನೇ ಇತ್ತು. Jesus overturned the tables of the money changers and the seats of those who sold the doves. ಚೀನಿವಾರರ ಮೇಜುಗಳನ್ನು ಪಾರಿವಾಳ ಮಾರುವವರ ಕಾಲ್ಮಣೆಗಳನ್ನು ಯೇಸು ಸ್ವಾಮಿ ಕೆಡವಿ ಹಾಕಿದರು. Jesus said to them, "It is written, my house shall be called a house of prayer." ಯೇಸು ಸ್ವಾಮಿ ಅವರಿಗೆ ಹೇಳಿದ್ರು, ನನ್ನ ಆಲಯವು ಪ್ರಾರ್ಥನಾ ಆಲಯವೆನಿಸಿಕೊಳ್ಳುವುದು ಎಂದು ಬರೆದಿದೆ. But you have made it a den of thieves. ಆದ್ರೆ ನೀವು ಕಳ್ಳರ ಗವಿಯಾಗಿ ಅದನ್ನು ಮಾಡಿದ್ದೀರಾ. The blind and the lame came to him and Jesus healed them. ಆಗ ಕುರುಡರು ಕುಂಟರು ದೇವಾಲಯದಲ್ಲಿ ಆತನ ಬಳಿಗೆ ಬರಲು ಅವರನ್ನು ಸ್ವಸ್ಥ ಮಾಡಿದನು.
When the chief priests and the scribes saw the wonderful things that he did, they were indignant. ಅದನ್ನ ನೋಡಿದಂತ ಮಹಾಯಾಜಕರುಗಳು ಅವರ ಆಶ್ಚರ್ಯ ಪಟ್ಟರು. In the New Testament, we find the believer receiving Jesus Christ. ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡಲ್ಪಡ್ತೀವಿ ಯೇಸು ಸ್ವಾಮಿನ ಸ್ವೀಕರಿಸುವಂತ ವಿಶ್ವಾಸಿಗಳು. Hence, the New Testament people become the temple of God. ಆದ್ರೆ ದೇವರ ಆಲಯವಾಗಿದ್ದಾರೆ ಹೊಸ ಒಡಂಬಡಿಕೆಯಲ್ಲಿ. A person gets saved, Jesus come to his life. ಯಾವ ವ್ಯಕ್ತಿ ರಕ್ಷಿಸಲ್ಪಡ್ತಾನೋ ಅವರ ಹೃದಯದೊಳಗಡೆ ಯೇಸು ಸ್ವಾಮಿ ಬರ್ತಾರೆ. So God moves into you when you believe that Jesus Christ is the Lord of your life. ಯಾವಾಗ ಯೇಸು ಕ್ರಿಸ್ತನೇ ನನ್ನ ಜೀವಿತದ ಒಡೆಯನಂತ ನಾವು ಯಾವಾಗ ಅಂಗೀಕರಿಸಿಕೊಳ್ತೀವೋ ಆಗ ಆತನು ನಮ್ಮ ಜೀವಿತಕ್ಕೆ ಬರ್ತಾನೆ. Jesus is ready to dwell in you. ಯೇಸು ಕ್ರಿಸ್ತನು ನಮ್ಮೊಳಗಡೆ ವಾಸಿಸಬೇಕು ಅನ್ನೋದು ಬಯಸ್ತಾನೆ. The Lord will clean our house once he lives there. ಯೇಸು ಕ್ರಿಸ್ತನು ನಮ್ಮೊಳಗಡೆ ನೆಲೆಗೊಳ್ಳುವುದಾದ್ರೆ ನಮ್ಮ ಆಲಯವನ್ನು ಆತನು ಶುದ್ಧಿಪಡಿಸುತ್ತಾನೆ. God will do a cleansing work in the life of a believer. ವಿಶ್ವಾಸಿಗಳಾದ ನಮ್ಮ ಜೀವಿತದಲ್ಲಿ ಯೇಸು ಸ್ವಾಮಿ ಶುದ್ಧೀಕರಣದ ಜೀವಿತವನ್ನು ಮಾರ್ಪಡಿಸ್ತಾನೆ ನಮಗೆ. People made the temple a den of thieves. ಇಲ್ಲಿ ಜನಗಳು ದೇವರ ಆಲಯವನ್ನು ಕಳ್ಳರ ಗವಿಯಾಗಿ ಮಾಡಿದ್ದಾರೆ. People had to convert Roman money into temple coins. ರೋಮನ್ ಅವರ ಹಣಕಾಸನ್ನು ಈ ದೇವಾಲಯದ ಹಣಕಾಸಿನೊಳಗಡೆ ಸೇರಿಸ್ತಾರೆ. They were charged for the transactions. ಅವರು ಮಾಡ್ದಂತ ಎಲ್ಲ ವಹಿವಾಟುಗಳಿಗೆ ಹೆಚ್ಚಿನ ಬೆಲೆ ಹಾಕ್ತಾರೆ. In fact, they were stealing from the people. ಜನಗಳಿಂದ ಮೋಸ ಮಾಡ್ತಾರೆ. Temple exists only for one purpose, that is worship of God. ಆಲಯ ಅನ್ನೋದು ಅದು ಒಂದು ಉದ್ದೇಶಕವಾಗಿ ಇರುತ್ತದೆ, ಆತನನ್ನು ಆರಾಧಿಸುವುದಕ್ಕಾಗಿ. But they made it a trade center to make profit. ಅದನ್ನ ವ್ಯಾಪಾರ ಸ್ಥಳವಾಗಿ ಮಾರ್ಪಡಿಸಿ ಹೆಚ್ಚಿನ ಲಾಭ ಗಳಿಸುವುದಕ್ಕಾಗಿ ಉಪಯೋಗಿಸಿಕೊಳ್ತಾರೆ. 1 Corinthians chapter 6 verse 19. ನಾವು ಮೊದಲನೇ ಕೊರಿಂಥ 6ನೇ ಅಧ್ಯಾಯ 19ನೇ ವಚನಕ್ಕೆ ನೋಡಿಕೊಳ್ಳೋಣ. Do you not know that your body is the temple of the Holy Spirit who is in you, whom you have from God, and you are not your own? ನಿಮ್ಮೊಳಗೆ ದೇವರಿಂದ ದೊರಕಿರುವ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನು ನಿಮ್ಮ ದೇಹವು ಗರ್ಭಗುಡಿಯಾಗಿದೆ ಎಂಬುದು ನಿಮಗೆ ತಿಳಿಯೋದೋ? ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. For you were bought at a price, therefore glorify God in your body and in your spirit, which are God's. ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು ಆದ ಕಾರಣ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವು ಪ್ರಕಾಶಪಡಿಸಿರಿ. The Bible says our body is the temple of the Holy Spirit. ನಮ್ಮ ದೇಹವು ದೇವರ ಆಲಯವಾಗಿದೆ. The Lord wants to live in us. ದೇವರು ನಮ್ಮೊಳಗಡೆ ವಾಸಿಸಬೇಕಂತ ಬಯಸ್ತಾನೆ. And we are given the Holy Spirit. ನಮ್ಮೊಳಗಡೆ ಪವಿತ್ರಾತ್ಮ ದೇವರು ನೆಲೆಗೊಂಡಿದ್ದಾನೆ. So we belong to God. ನಾವು ದೇವರಿಗೆ ಸ್ವಂತವಾದವರು. Our sins were washed by the blood of Jesus Christ. ನಮ್ಮ ಎಲ್ಲ ಪಾಪ ಅಪರಾಧಗಳು ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟಿದೆ. Jesus had to shed his blood to buy you and I from sin. ನನ್ನನ್ನ ನಿಮ್ಮನ್ನ ಆತನ ರಕ್ತದಿಂದ ತೊಳೆದು ಕೊಂಡುಕೊಳ್ಳಲ್ಪಟ್ಟಿದ್ದಾರೆ. Jesus delivered us from the power of sin by the sacrificial death on the cross. ಶಿಲುಬೆ ಮೇಲೆ ಮರಣ ಹೊಂದಿದ ನಿಮಿತ್ತ ನಮ್ಮ ಮೇಲೆ ಇದ್ದಂತ ಎಲ್ಲ ಶಾಪವನ್ನು ಆತನು ಪಾಪವನ್ನು ತೆಗೆದುಹಾಕಿದ್ದಾನೆ. The spirit of the risen Savior wants to live in your body.
ಪುನಃಸ್ಥಾನನಾದ ರಕ್ಷಕನು ನಮ್ಮ ಒಳಗಡೆ ವಾಸಿಸಬೇಕೆಂದು ಬಯಸ್ತಾನೆ. The Holy Spirit wants to live in your spirit. ನಮ್ಮ ಆತ್ಮದಲ್ಲಿ ಪವಿತ್ರಾತ್ಮ ದೇವರು ನೆಲೆಗೊಳ್ಬೇಕು ಬಯಸ್ತಾರೆ. So our body and our spirit belong to God. ನಮ್ಮ ಆತ್ಮವು ದೇವರ ಪವಿತ್ರಾತ್ಮವು ದೇವರಿಗೆ ಸ್ವಂತವಾಗಿದ್ದು. We are possessed by God. ನಾವು ದೇವರಿಂದ ಉತ್ಪತ್ತಿಯಾಗಲ್ಪಟ್ಟಿದ್ದೀವಿ. So we have to surrender our life to the Lordship of Jesus Christ. ನಾವು ಯೇಸು ಕ್ರಿಸ್ತನ ಒಂದು ಅಧಿಕಾರದ ಕೆಳಗಡೆ ನಾವು ತಗ್ಗಿಸಿಕೊಳ್ಳಬೇಕು. So when we receive Jesus Christ, our soul is saved. ನಾವು ಯಾವಾಗ ಯೇಸು ಕ್ರಿಸ್ತನ ಅಂಗೀಕರಿಸಿಕೊಳ್ತೀವೋ ನಮ್ಮ ಆತ್ಮವು ರಕ್ಷಿಸಲ್ಪಡುತ್ತದೆ. And the process of salvation begins. ಆ ಒಂದು ರಕ್ಷಣೆಯು ನಿನ್ನು ಮುಂದುವರಿಯಲ್ಪಡುತ್ತದೆ ನಮಗೆ. Whatever impurities are there in our life, Jesus will cleanse it. ನಮಗೆ ಏನೆಲ್ಲ ಅಶುದ್ಧತೆ ಅನ್ನೋದು ನಮ್ಮ ಒಳಗಡೆ ಇದೆಯೋ ಅದು ಯೇಸು ಕ್ರಿಸ್ತನ ಕೈಲಿ ಸಾಧ್ಯ ನಮ್ಮನ್ನ ಶುದ್ಧಿ ಮಾಡೋದಕ್ಕೆ. The Bible says, do not despise the chastening of the Lord. ಕರ್ತನ ಶಿಕ್ಷೆಯನ್ನು ತಾತ್ಸಾರ ಮಾಡಬಾರದು. Because we are children of God, God wants to discipline us. ನಾವು ದೇವರ ಮಕ್ಕಳಾಗಿರೋದ್ರಿಂದ ದೇವರು ನಮಗೆ ಶಿಸ್ತನ್ನ ಕಲಿಸ್ತಾನೆ. The Lord loves his children. ಕರ್ತನು ತನ್ನ ಮಕ್ಕಳನ್ನು ಆತನು ಶಿಕ್ಷಿಸ್ತಾನೆ. So he chastens. ಆತನು ಸರಿಯಾಗಿ ಇಡುವುದಕ್ಕೋಸ್ಕರ. If you are without chastening, you are not legitimate sons of God. ನಾವು ಆತನಂತೆ ಶಿಸ್ತನ್ನು ಕಲಿದವರೆ ನಾವು ಆತನ ಮಕ್ಕಳಾಗಿರೋಕಾಗೋದಿಲ್ಲ. So God wants you and I to be holy as God is holy. ದೇವರು ಪರಿಶುದ್ಧನಾದಂತೆ ನೀವು ಸಹ ಪರಿಶುದ್ಧರಾಗಿರಬೇಕು. Yeah. We have to glorify God with our body. ನಮ್ಮ ಶರೀರದ ಮೂಲಕ ಕರ್ತನನ್ನ ನಾವು ಮಹಿಮೆ ಪಡಿಸಬೇಕು. Whatever we do, that should be pleasing to God. ನಾವೇನೆಲ್ಲ ಮಾಡಿದ್ರು ಅದೆಲ್ಲದು ದೇವರಿಗೆ ಮೆಚ್ಚುಗೆಯಾಗಿರಬೇಕು. Otherwise, God will use the whip to discipline us. ಆಗ ದೇವರು ನಮ್ಮನ್ನ ಶಿಕ್ಷಿಸ್ತಾನೆ ನಮ್ಮನ್ನ ಸರಿಪಡಿಸುವುದಕ್ಕೆ. So if God does not chastise you, you are not saved. ದೇವರು ನಮ್ಮನ್ನ ಶಿಕ್ಷಿಸ್ತಾ ಹೋದ್ರೆ ನಾವು ಆತನ ಮಾರ್ಗದಲ್ಲಿ ಬರಕ್ ಆಗುದಿಲ್ಲ. You don't belong to God. ನಾವು ದೇವರಿಗೆ ಸ್ವಂತವಾಗಿರುವುದಿಲ್ಲ. You are not a true son of God. ನಾವು ನಿಜವಾದ ದೇವರ ಮಕ್ಕಳಾಗಿರುವುದಿಲ್ಲ. He must be partakers of his holiness. ಆತನ ಪರಿಶುದ್ಧತೆಯಲ್ಲಿ ನಾವು ಪಾಲುದಾರರಾಗಬೇಕು. Jesus did so many miracles. ಯೇಸುಸ್ವಾಮಿ ಅನೇಕ ಅದ್ಭುತಗಳನ್ನು ಮಾಡಿದ್ದಾರೆ. But John the Baptist did not do miracles. ಅದೇ ಸ್ಥಾನಿಕನಾದ ಯೋಹಾನನು ಅದ್ಭುತಗಳನ್ನು ಮಾಡಲಿಲ್ಲ. But he preached the message of repentance. ಆತನು ಸಂದೇಶ ಕೊಟ್ಟ ಸಂದೇಶ ಯಾವ್ದಂದ್ರೆ ಪಶ್ಚಾತ್ತಾಪ ಪಡೋದು, ದೇವರ ಕಡೆಗೆ ಮನ ತಿರುಗುವಂತ ಸಂದೇಶ. Many people repented and entered the kingdom of God. ಅನೇಕ ಜನ ಪಶ್ಚಾತ್ತಾಪ ಪಟ್ಟು ಮನ ತಿರುಗಿ ದೇವರ ರಾಜ್ಯಕ್ಕೆ ಅವರು ಬಂದ್ರು. God created all things when he spoke. ದೇವರು ಬರೀ ಮಾತಿನಲ್ಲೇ ಎಲ್ಲವನ್ನು ಸಹ ಸೃಷ್ಟಿಸಿದ್ದಾನೆ, ಮಾತಿನ ಮೂಲಕವಾಗಿ. But to save a sinner, God had to put his son on the cross. ಆದ್ರೆ ಪಾಪಿಗಳನ್ನ ರಕ್ಷಿಸುವುದಕ್ಕೆ ತನ್ನ ಸ್ವಂತ ಮಗನನ್ನೇ ಆತನು ಕೊಡಬೇಕಾಯ್ತು. Your salvation is costly to God, whereas it is free for you. ಈ ಒಂದು ರಕ್ಷಣೆ ಅನ್ನೋದು ಆತನು ಆ ಕ್ರಯವನ್ನು ಕೊಡಲ್ಪಟ್ಟಿದ್ದಾನೆ, ಅದರಿಂದ ನಮಗೆ ಉಚಿತವಾಗಿ ದೊರಕಿದೆ ಯೇಸು ಕ್ರಿಸ್ತನ ಮೂಲಕ. So our body and spirit must be surrendered to the Lord. ನಮ್ಮ ಶರೀರ, ನಮ್ಮ ಪ್ರಾಣ, ಆತ್ಮ ಯೇಸು ಕ್ರಿಸ್ತನಿಗೆ ಶರಣಾಗಬೇಕು. As we listen to this word,
Jesus is knocking at your heart. ಈ ವಚನವನ್ನು ಕೇಳುವಾಗಲೇ ಕರ್ತನಾದ ಯೇಸು ಕ್ರಿಸ್ತ ನಿನ್ನ ಹೃದಯವನ್ನು ತಟ್ಟುತ್ತಾ ಇದ್ದಾನೆ. Jesus wants you to open the door of your heart. ನಿಮ್ಮ ಹೃದಯದ ಬಾಗಿಲನ್ನ ತೆರಿಬೇಕು ಅಂತ ದೇವ್ರು ಕೇಳ್ಕೊಳ್ತಾ ಇದ್ದಾನೆ. Jesus promised to live inside us. ಯೇಸು ಸ್ವಾಮಿ ನಮಗೆ ವಾಗ್ದಾನ ಮಾಡಿದ್ದಾನೆ ನಮ್ಮ ಒಳಗಡೆ ಆತನ ವಾಸಿಸಬೇಕು ಅಂತ. And we have to invite him as our Lord and Savior. ಆತನ ನಮ್ಮ ಒಳಗಡೆ ವಾಸಿಸ್ಬೇಕಂದ್ರೆ ಆತನನ್ನೇ ನಾವು ಕರ್ತನಾಗಿ ಆತನನ್ನ ಸ್ವೀಕರಿಸಬೇಕು. Since Jesus becomes our Lord, we will be able to lead a victorious life. ಯೇಸು ಕ್ರಿಸ್ತ ನಮ್ಮ ಕರ್ತನಾಗಿರುವುದಾರೆ ನಾವು ಜಯಶಾಲಿಯಾದ ಜೀವಿತವನ್ನು ಜೀವಿಸೋದಕ್ಕೆ ಸಹಾಯವಾಗುತ್ತೆ. And Jesus becomes our shepherd. ಯೇಸು ಕ್ರಿಸ್ತನ ಆತನ ನಮಗೆ ಒಳ್ಳೆ ಕುರುಬನು. Your life will be blessed. ನಮ್ಮ ಜೀವಿತ ತುಂಬಾ ಆಶೀರ್ವಾದಕರವಾಗಿರುತ್ತೆ. May the Lord bless you all with these words. Amen. ಈ ವಚನ ಮೂಲಕ ಕರ್ತ ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.